ರಾಹುಲ್ ಗಾಂಧಿ ನಾಲಿಗೆ ಸೀದೋಗಿದೆಯಾ ಅಂತ ಯಾವನಾದರೂ ಕೇಳಬೇಕು. ವಿದ್ಯಾರ್ಥಿಗಳಿಗೆ ಶಾಂತಿಯುತ ಪ್ರತಿಭಟನೆ ಹಕ್ಕಿದೆ, ಮಾತುಕತೆಯಿಂದ ಮಾತ್ರ ಪರಿಹಾರ. ಏಕೆ ಅದನ್ನು ಡೆಲ್ಲಿಲೂ ಹೇಳ್ಬೋದಿತ್ತಲ್ಲ, ಅಲ್ಲಿಗೆ ಯಾಕೆ ಅಲ್ಲಿ ಯಾಕೆ ಮಾತುಕತೆ ಇದೆ? 16 ದಿನಗಳಿಂದ ಪ್ರತಿಭಟನೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಇವತ್ತು ಜಾರ್ಖಂಡ್ ವಿಧಾನಸಭೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಹೋದರು. ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಶ್ರುವಾಯುವನ್ನು ಪ್ರಯೋಗಿಸಿದ್ರು. ಹೀಗಿದ್ದಾಗ ನಿಮ್ಮನ್ನ ಯಾವನ್ರಿ ಜಂಜಿ ಲೀಡರ್ ಅಂತ ಒಪ್ಕೋತಾನೆ? ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಎಲ್ಲ ಮಾಡಿಸಿ ಸೋರೇನ ರಾಜೀನಾಮೆ ಕೊಡು ಅಂತೇಳಿ ಹೋಗ ಕೊಟ್ಬಿಟ್ಟು ಅಂತಾನೆ ಅವನಿಗೆ. ನೋಡೋಣ ಅವ್ರಿಗೆ, ನೋಡೋಣ ರಾಹುಲ್ ಗಾಂಧಿ ಅದೇ ಹೇಳಿ ನೋಡೋಣ, ಹೇಳಲ್ಲ. ಈ ಡುಪ್ಲಿಸಿಟಿ ಏನಿದೆ, ಈ ಹಿಪೋಕ್ರಸಿ ಏನಿದೆ, ಇದನ್ನ ದೇಶದ ಜೆನ್ಜಿ ಖಂಡಿಸ್ಬೇಕಾಗಿರೋದು. ನಿಮ್ಮ ಹಿಪೋಕ್ರಸಿನ ನೋಡಿ ನೋಡಿ 75 ವರ್ಷದಿಂದ ಸಾಕಾಗೋಗಿದೆ ನಮಗೆ. ಈಗ ಬಡಿಯೋ ಸಮಯ ನಿಮಗೆ ಅಂತ ಹೇಳಬೇಕು ಈ ದುಷ್ಟ ಕೆಟ್ಟ ಕಚಡ ರಾಜಕಾರಣಿಗಳಿಗೆ. ಮಾತಾಡಿ ಕರ್ನಾಟಕದ KPSC ಬಗ್ಗೆ ಈ ಆನರಬಲ್ ರಾಹುಲ್ ಗಾಂಧಿ. ಇಲ್ಲಾಗಿರೋದು ಧೋಕಾ ಅಲ್ವೇನೋ, ಇಲ್ಲಾಗಿರೋದು ಅನ್ಯಾಯ ಅಲ್ವೇನೋ, ಇಲ್ಲಾಗಿರೋದು ಕಪಾಳ ಕುಡಿಬೇಕು ಅನ್ನೋದು ಅನ್ನುತ್ತಾನೆ. ಯಾಕೆ ಮಾತಾಡಲ್ಲ? ಜಾರ್ಖಂಡಲ್ಲಿ ಯಾಕೆ ರೆಸಿಗ್ನೇಷನ್ ಕೇಳಲ್ಲ? ಅದು ಜಾರ್ಖಂಡಲ್ಲಿ ಮಕ್ಕಳಾದರೂ ಮಾಡಲಿ, ದಿಲ್ಲಿನಲ್ಲಿ CJPನಾರು ಮಾಡಲಿ, ಅಥವಾ YJPನಾರು ಮಾಡಲಿ, ಕಾಕ್ರೋಚ್ ಪಾರ್ಟಿನಾರು ಮಾಡಲಿ, ಕ್ರೊಕೊಡೈಲ್ ಪಾರ್ಟಿನಾದರೂ ಮಾಡಲಿ, ಕಾಗೆ ಪಾರ್ಟಿನಾರು ಮಾಡಲಿ, ನನಗೇನು ಹೋಗ್ಬೇಕು? ಯುವರ್ ಸ್ಟ್ಯಾಂಡ್ ಹ್ಯಾಸ್ ಟು ಬಿ ಕರೆಕ್ಟ್. ವಾಟ್ ಅಬೌಟ್ KPSC ಇನ್ ಕರ್ನಾಟಕ? ಅದ್ರ ಬಗ್ಗೆ ಮಾತೇ ಆಡಿ. ನಾಲಿಗೆ ಸೀದೋಯ್ತಾ ನಿಮಗೆಲ್ಲ? ನಿಮ್ಮ ಯೋಗ್ಯತೆಗಳಿಗೆ ಮಾತೇ ಇಲ್ಲ. ಅದು ABVP ಇವ್ರು ಮಾಡಿದ್ರೆ ಪ್ರೊಟೆಸ್ಟ್ ಅಲ್ವಾ? CJP ಮಾಡಿಬಿಟ್ರೆ ಪ್ರೊಟೆಸ್ಟಾ? ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಅಕ್ರಮವನ್ನು ಹೋರಾಟ ಮಾಡಿ 16ನೇ ದಿನಕ್ಕೆ ಅದು ಕಾಲಿಟ್ಟಿದೆ. ಇವತ್ತು ಒಂದು ಸ್ವಲ್ಪ ಹಿಂಸಾಚಾರವನ್ನು ರೂಪವನ್ನು ಪಡೀತು. ಕಾಂಗ್ರೆಸ್ ಇದನ್ನು ಭಾಳ ಬರೀ ತುಟಿ ಅಂಚಿನಲ್ಲಿ ಖಂಡನೆ ಮಾಡಿ ಮಜಾ ತಗೋತಾ ಇದೆ. ದಿಲ್ಲಿ ಇದನ್ನು ಮಾತ್ರ ಹಿಡ್ಕೊಂಡು ಜಗ್ಗಾಡ್ತಿದೆ. ಕರ್ನಾಟಕದ KPSCಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮರೆತು ಬಿಟ್ಬಿಟ್ಟಿದೆ. ಕಾರಣ ಅನುಕೂಲ ಸಿಂಧು ರೀತಿ. ಹೌದು, ಸೆಲೆಕ್ಟಿವ್. ಇದು ಸೆಲೆಕ್ಟಿವ್. ಇದು ರಾಹುಲ್ ಗಾಂಧಿ ಬೊಬ್ಬೆ ಹೊಡಿತಾರೆ, ನಾಲಿಗೆ ಸೀದೋಗಿದೆಯಾ ಅಂತ ಯಾವನಾದರೂ ಕೇಳಬೇಕು. ಕರ್ನಾಟಕದಲ್ಲಿ ಅದು ABVPನಾರು ಮಾಡಲಿ, WVPನಾರು ಮಾಡಲಿ, XYPನಾರು ಮಾಡ್ಕೊಳ್ಳಿ. ದಿ ಇಶ್ಯೂ ಈಸ್ ಕರಪ್ಷನ್. ಹೌದು, ಸಿಂಪಲ್. ಅದು ಜಾರ್ಖಂಡಲ್ಲಿ ಮಕ್ಕಳಾದರೂ ಮಾಡಲಿ, ದಿಲ್ಲಿನಲ್ಲಿ CJPನಾರು ಮಾಡಲಿ, ಅಥವಾ YJPನಾರು ಮಾಡಲಿ, ಕಾಕ್ರೋಚ್ ಪಾರ್ಟಿನಾರು ಮಾಡಲಿ, ಕ್ರೊಕೊಡೈಲ್ ಪಾರ್ಟಿನಾದರೂ ಮಾಡಲಿ, ಕಾಗೆ ಪಾರ್ಟಿನಾರು ಮಾಡಲಿ, ನನಗೇನು ಹೋಗ್ಬೇಕು? ಹೌದು, ಯುವರ್ ಸ್ಟ್ಯಾಂಡ್ ಹ್ಯಾಸ್ ಟು ಬಿ ಕರೆಕ್ಟ್. ವಾಟ್ ಅಬೌಟ್ KPSC ಇನ್ ಕರ್ನಾಟಕ? ಅದ್ರ ಬಗ್ಗೆ ಮಾತೇ ಆಡಿ. ನಾಲಿಗೆ ಸೀದೋಯ್ತಾ ನಿಮಗೆಲ್ಲ? ನಿಮ್ಮ ಯೋಗ್ಯತೆಗಳಿಗೆ ಮಾತೇ ಇಲ್ಲ. ಅದು ABVP ಇವ್ರು ಮಾಡಿದ್ರೆ ಪ್ರೊಟೆಸ್ಟ್ ಅಲ್ವಾ? CJP ಮಾಡಿಬಿಟ್ರೆ ಪ್ರೊಟೆಸ್ಟಾ? ನಾಚಿಕೆಟ್ಟವ್ರು ತಗೊಂಬಂದು ಭ್ರಷ್ಟರು ಎಲ್ಲರೂ. ಈ ಪಾರದರ್ಶಕ ಸುಧಾರಣೆ ತರಬೇಕು JPSC ಅಂದರೆ ಇಲ್ಲಿಯ KPSC ಥರ ಅಲ್ಲಿ JPSC ಅನ್ನೋದು ವಿದ್ಯಾರ್ಥಿಗಳ ಮನವಿ. 16 ದಿನಗಳಿಂದ ಪ್ರತಿಭಟನೆ ಮಾಡ್ತಿರುವ ವಿದ್ಯಾರ್ಥಿಗಳು ಇವತ್ತು ಜಾರ್ಖಂಡ್ ವಿಧಾನಸಭೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಹೋದರು. 5 ಹಂತಗಳಲ್ಲಿ ಹಾಕಲಾಗಿದ್ದ ತಡೆಗಳನ್ನು ಕಿತ್ತು ಬಿಸಾಕಿದ್ರು, ವಿಧಾನಸೌಧಕ್ಕೆ ಹೋದರು. ಆ ಹಂತದಲ್ಲಿ ಅವರ ಮೇಲೆ ಜಲಪಿರಂಗಿಗಳನ್ನು ಪ್ರಯೋಗ ಮಾಡಿದ್ರು, ಆದರೆ ಅದು ಯಾವುದು ಕೆಲಸ ಮಾಡಲಿಲ್ಲ. ನಂತರ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜನ್ನು ಮಾಡಿ ಅಶ್ರುವಾಯುವನ್ನು ಪ್ರಯೋಗಿಸಿದ್ರು. ಅದು ಮುತ್ತು ಕೊಟ್ಟಂಗೆ ರಾಹುಲ್ ಗಾಂಧಿಗೆ. ಕಿಸ್ ಲವ್. ಅದು ಏನೋ ಅಂಗಡಿ ತೆಗೆದಿದ್ದಾರಲ್ಲ ಇವರೊಂದು ಚಿಲ್ಲರೆ ಅಂಗಡಿನ. ರಾಹುಲ್ ಗಾಂಧಿ ಅದೇನು ಚಿಲ್ಲರೆ ಅಂಗಡಿ ಹೆಸರದು? ಮೊಹಬ್ಬತ್ ದುಕಾನ್. ಚಿಲ್ಲರೆ ಅಂಗಡಿ ಹೆಡ್ ಇವರೇ. ಇದು ಮೊಹಬ್ಬತ್ ಇವರದ್ದೇ ಸರ್ಕಾರ. ಅಲ್ಲಿ ಜಾಯಿಂಟ್ ಆಗಿರುವಂಥ ಸರ್ಕಾರ. ಮಾತಾಡೋಕ್ಕೆ ಯೋಗ್ಯತೆ ಮತ್ತು ಅದಕ್ಕೆ ಭಯ ಇಲ್ಲ. ಭಯ ಅಮಿತ್ ಶಾ ಭಯ. ಇದೊಂದು ವಿಚಿತ್ರವಾದ ಲಾಜಿಕ್. ಭಯ ಯಾರಿಗೆ ಭಯ? ಕಾಂಗ್ರೆಸ್ಸಲ್ಲಿ ಜೀತಕ್ಕಿರೋರಿಗೆ ರಾಹುಲ್ ಗಾಂಧಿ ಮೇಲೆ ಭಯ ಇದೆ. ಬೇರೆಯವನಿಗೆ ಯಾಕೆ ಭಯ ಇರುತ್ತೆ? ಹೌದು, ಏನಕ್ಕೆ ಭಯ ಇರುತ್ತೆ? ಕಾಂಗ್ರೆಸ್ಸಲ್ಲಿ ಜೀತಕ್ಕಿದ್ದವ್ರಿಗೆಲ್ಲ ಭಯ ಇರುತ್ತೆ. ಏನು ಮಾಡ್ಬಿಡ್ತಾನೋ ಪಾರ್ಟಿಪ್ಪ, ನಾಳೆ ಯಾಕಪ್ಪ ಬೇಕು ಗ್ರಾಚಾರ ಅಂತ ಅವ್ರ ಪಕ್ಷದವ್ರಿಗೆ ಅಷ್ಟೇ. ಇನ್ಯಾವನಿಗೆ ಭಯ ಇರುತ್ತೆ? ಅಮಿತ್ ಶಾಗೆ ಭಯ. ಇಲ್ಲಿ ಯಾರು ಭಯ? ಸೋರೇನ್ ಭಯನಾ? ಯಾರು ಭಯ? ಯು ಆರ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ವಾಟ್ ಹ್ಯಾವ್ ಯು ಡನ್? ಆಸ್ಕ್ ಫಾರ್ ದಿ ಚೀಫ್ ಮಿನಿಸ್ಟರ್ಸ್ ರೆಸಿಗ್ನೇಷನ್ ಹಂಗಾರೆ. ಅಲ್ಲಿ ಎಜುಕೇಷನ್ ಮಿನಿಸ್ಟರ್ನ ಮನೆಗೆ ಹೋಗು ಅಂತೇಳಿ. ಈ ಡುಪ್ಲಿಸಿಟಿ ಏನಿದೆ, ಈ ಹಿಪೋಕ್ರಸಿ ಏನಿದೆ, ಇದನ್ನು ದೇಶದ ಜೆನ್ಜಿ ಖಂಡಿಸ್ಬೇಕಾಗಿರೋದು. ಪ್ರತಿಭಟನೆಯ ಜೊತೆಯಲ್ಲಿ. ಹೌದು, ಪ್ರತಿಭಟನೆ ಬಿಡಿ ಅಂತ ನಾನು ಹೇಳಿಲ್ಲ. ಅಲ್ಲಿ ಸಪೋರ್ಟ್ ಮಾಡಿದ್ಮೇಲೆ ಇಲ್ಲೂ ಮಾಡಿ, ಇಲ್ಲಿ ಮುಖಕ್ಕೆ ಥೂಚಿ ತೂಗುದಾಚೆ ಹಾಕ್ಬೇಕು ಎಲ್ಲರೂ. ಹೌದು, ನಾಚಿಕೆಟ್ಟವರ ನಿಮ್ಮ ಹಿಪೋಕ್ರಸಿನ ನೋಡಿ ನೋಡಿ 75 ವರ್ಷದಿಂದ ಸಾಕಾಗೋಗಿದೆ ನಮಗೆ. ಈಗ ಬಡಿಯೋ ಸಮಯ ನಿಮಗೆ ಅಂತ ಹೇಳಬೇಕು ಈ ದುಷ್ಟ ಕೆಟ್ಟ ಕಚಡ ರಾಜಕಾರಣಿಗಳಿಗೆ. ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತಮಗೆ ಬೇಕಾದಂಗೆ ನಾಲಿಗೆನ ತಿರುಗಿಸ್ಕೊಂಡು ಮಾತಾಡ್ತಾರೆ ಇವ್ರುಗಳು.
ಹಾಗಾಗಿ ಇವ್ರನ್ನ ನಂಬಬೇಡಿ. ಇವ್ರನ್ನ ನಂಬಿ ಮುಂದಕ್ಕೆ ಹೋಗೋದಾದರೆ ಅಥವಾ CJP ರೀತಿ ರಾಜಕೀಯ ಲೇಪನ ಕಾಡಿಸ್ಲಿಕ್ಕೆ ಪ್ರಾರಂಭ ಆಗಿಬಿಟ್ರೆ ನಿಮ್ಮ ಜೀದು ಪ್ರತಿಭಟನೆನೂ ಜೀ ಅಂತ ಕೆಳಗೋಗ್ಬಿಡುತ್ತೆ. ಈ ರೀತಿ ಜನಮಾನಸವನ್ನು ಮೆಚ್ಚಿಸಿ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಬಂದಂತಹ ಚಳುವಳಿಗಳು ತುಂಬ ಇದೆ ದೇಶದಲ್ಲಿ. ಆದರೆ ಆ ಎಲ್ಲ ಚಳುವಳಿಗಳು ನಂತರ ಇಲ್ಲ ರಾಜಕೀಯ ಲೇಪನ, ಇಲ್ಲ ಸ್ವಾರ್ಥ, ಇಲ್ಲ ದುಡ್ಡಿನ ದುರಾಸೆ, ಇಲ್ಲ ಜಾತಿ ಮೋಹ, ಈ ಥರದ್ರಿಂದಾಗಿ ಹಾಗಾಗಿ ಅಲ್ಲಲ್ಲೇ ಸತ್ತೋಯ್ತು. ನನಗೊಂದು ಬಹಳ ದೊಡ್ಡದಾದ ಒಂದು ಹೋರಾಟ ಈ ಥರ ಜ್ಞಾಪಕ ಬರುತ್ತೆ. ಪರಿಶಿಷ್ಟ ಜಾತಿಯ ಒಳಗಡೆನಲ್ಲಿ ನ್ಯಾಯ ಸಿಕ್ಕಬೇಕು ಅಂತ ಪ್ರಾರಂಭವಾದ ಮಾದಿಗ ದಂಡೋರ ಹೋರಾಟ ಆಂಧ್ರ ಪ್ರದೇಶದಲ್ಲಿ, ಅವತ್ತಿನ ಅವಿಭಾಜಿತ ಅಂದ್ರೆ ಅದು ನಡೆದಾಗ ನಾನು ಅಂದ್ಕೊಂಡೆ ಇದೊಂದು ಸಖತ್ ಮೂಮೆಂಟ್ ಈಗ ಆಗ್ಬೋದು. ಸತ್ತೋಯ್ತು. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಗಳ ಹೋರಾಟಗಳು ಹೋಯ್ತು, ಎಲ್ಲ ಹೋಯ್ತೋ ಯಾರಿಗೆ ಗೊತ್ತು. ಇದೆ ದಲಿತ ಸಂಘರ್ಷ ಸಮಿತಿ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಹೋರಾಟಗಳು ಒಗ್ಗಟ್ಟು ಅದಕ್ಕೆ ಆ ಕಸುವೇ ಇಲ್ಲ, ಅದಕ್ಕೆ ಆ ಮೊರಾಲಿಟಿಗಳೇ ಇಲ್ಲ, ಅದಕ್ಕೆ ಆ ಶಕ್ತಿನೇ ಇಲ್ಲ. ರೈತ ಹೋರಾಟಗಳು ಹಾಗೆ, ರೈತ ಹೋರಾಟಗಳು ಸ್ಟೂಡೆಂಟ್ಸ್ದು ಎಲ್ಲ ಹೋದ್ವು, ಎಲ್ಲ ಸತ್ತೋದ್ವು. ಹೌದು. ಆಪ್ ಬಂದಾಗ ಅನ್ನಿಸ್ತು ಇಲ್ಲಂತ ಬಂತೀಗ. ಅವ್ರ್ಯಾರೋ ರಿಸರ್ವೇಷನ್ಗೆ ಮಹಾರಾಷ್ಟ್ರಲ್ಲಿ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಾಜಿಕಲ್ಲು ಅವೆಲ್ಲ, ಲಾಜಿಕಲ್ ಅಲ್ಲ, ಇಲ್ಲಾಜಿಕಲ್ ಹೋರಾಟಗಳು. ಹೀಗಾಗಿ ಈ ಜೆನ್ ಝಿ ಹೆಸರಿನ ಹೋರಾಟ ಕೂಡ ಅದಕ್ಕೆ ಸ್ಪಷ್ಟವಾದ ಒಂದಿಲ್ಲ, ಅದಕ್ಕೆ ತರಾವರಿ ವಿಷಯಗಳಿವೆ ಅಷ್ಟೇ. ಎಲ್ಲೋ ಒಂದು ಕಡೆ ನೀಟ್ ಎಕ್ಸಾಮು, ಎಲ್ಲೋ ಒಂದು ಕಡೆ ಜಾರ್ಖಂಡ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ನು, ಇನ್ನೆಲ್ಲೋ ಒಂದು ಕಡೆ ಇನ್ನೇನೋ ಒಂದು ಕಾಮನ್ ಇಶ್ಯೂ ಇಲ್ಲ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭರತಖಂಡ ಏಕೆ ಒಂದಾಯಿತು? ಮುಸ್ಲಿಮರು, ಸಿಖ್ರು, ಕ್ರೈಸ್ತರು, ಬೌದ್ಧರು ಎಲ್ಲರೂ ಜಾತಿ ಇದು ನೋಡಿದೆ, ರಾಜ್ಯಗಳು ನೋಡಿದೆ, ಪ್ರದೇಶ ನೋಡಿದೆ, ಬಾರ್ಡರ್ ನೋಡಿದೆ, ಭೂಮಿ ನೋಡಿದೆ, ಎಲ್ಲ ಒಂದಾದ್ರು. ಯಾಕೆ? ಸ್ವಾತಂತ್ರ್ಯ ಕಾಮನ್ ಇತ್ತಲ್ಲ, ಇಟ್ ವಾಸ್ ಈಸಿ, ಎನಿಮಿ ವಾಸ್ ಕಾಮನ್. ಹೌದು. ಇಲ್ಲಿ ಹಂಗಿಲ್ಲ. ಹಾಗಾಗಿ ಜೆನ್ ಝಿ ಮೂಮೆಂಟ್ನ ಉಳಿಸೋದು ಒಟ್ಟಾರೆಯಾಗಿ ಭಾರತಕ್ಕೆ ಕಷ್ಟ. ಅಲ್ಲಲ್ಲಿ ಇರುತ್ತದು, ಹುಟ್ಕೊಳ್ಳುತ್ತೆ. ನಾಳೆ ಕರ್ನಾಟಕದಲ್ಲೂ ಹುಟ್ಕೋಬೋದು, ಪಕ್ಕದಲ್ಲಿ ತಮಿಳ್ನಾಡಲ್ಲೂ ಹುಟ್ಕೋಬೋದು, ಇನ್ನೊಂದು ರಾಜ್ಯದಲ್ಲೂ ಹುಟ್ಕೋಬೋದು. ಬಟ್ ಆ ರಾಜ್ಯದ ಅಲ್ಲಿಯ ಒಂದು ಇಶ್ಯೂಗೆ ಅದು ಹುಟ್ಕೊಳ್ಳುತ್ತೆ, ಅಲ್ಲಿಗೆ ಮುಗಿಯೋದು. ಅದಕ್ಕೆ ಒಟ್ಟಾರೆ ರಾಷ್ಟ್ರೀಯ ಸ್ವರೂಪ ಸಿಕ್ಕಲ್ಲ, ಸಿಗೋದು ಕಷ್ಟ. ಹಾಗಾಗಿ ಜೆನ್ ಝಿ ಮೂಮೆಂಟು ಮತ್ತು ಅದಕ್ಕಿರೋ ಶಕ್ತಿಯನ್ನು ಉಳಿಸ್ಕೊಳ್ಳೋದು ಹೇಗೆ, ರಾಜಕೀಯ ಲೇಪನವಿಲ್ಲದೆ ಅನ್ನೋದನ್ನು ಯಾರು ಯೋಚನೆ ಮಾಡಬೇಕು. ರಾಷ್ಟ್ರೀಯ ಸ್ವರೂಪ ತಗೊಳಕ್ ಹೋದ್ರೆ ಇವರು ರಾಜಕೀಯ ಪಕ್ಷದ ರೀತಿ ಆಡ್ತಾರೆ. ಭ್ರಷ್ಟತೆ, ಭ್ರಷ್ಟಾಚಾರ ಮತ್ತು ಸಮಾನತೆ ಎಂಬುದು ಬರೀ ಜಾತಿ ಸಮಾನತೆ ಆಗಬಾರ್ದು, ಆರ್ಥಿಕ ಸಮಾನತೆಯೂ ಆಗಬೇಕು. ಸಿರಿವಂತಿಕೆ ಮತ್ತು ಬಡವರ ಮಧ್ಯೆ ಇರಬಹುದಾದ ಗ್ಯಾಪಲ್ಲಿರುವ ಆರ್ಥಿಕ ಸಮಾನತೆಯೂ ಆಗಬೇಕು. ಬರೀ ಜಾತಿ ಸಮಾನತೆ ಅಲ್ಲ. ಸಮಾನತೆ ಅಂದ ಕೂಡಲೇ ಬರೀ ಜಾತಿ ಅಲ್ಲ, ಭ್ರಷ್ಟತೆಯೂ ಆಗಬೇಕು, ಸ್ವಾರ್ಥಿಗಳಿಂದನೂ ಆಗಬೇಕು. ನಮ್ಮ ಅಪ್ಪ, ನಮ್ಮ ತಾತ, ನಮ್ಮ ಮುತ್ತಾತ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂತ ಬಡದಾಡೋ ಈ ರಾಜಕಾರಣಿಗಳ ಮೇಲೂ ಆಗಬೇಕು. ದ್ಯಾಟ್ ಶುಡ್ ಬಿ ದ ಫೈಟ್, ದಿ ಚೇಂಜ್ ಆಫ್ ದ ಸಿಸ್ಟಮ್. ದೇ ಶುಡ್ ನಾಟ್ ಕಂಟೆಸ್ಟ್. ಗಂಡ ಇದ್ದಾಗ ಹೆಂಡತಿ ಅವಳು ಯಾತಕ್ಕೆ ಬರಬೇಕು? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರು ಈ ಬುರುಡೆ ಎಲ್ಲ ನಿಲ್ಲಿಸು ಅನ್ಬೇಕು. ನಿಲ್ಲಿಸು ಈ ಬುರುಡೆಗಳನ್ನು, ಆ ಥರದ ಸ್ಟೇಟ್ಮೆಂಟ್ಗಳಲ್ಲಿ ಪ್ರೊಟೆಕ್ಷನ್ ತಗೊಳ್ಳೋ ಈ ದುಷ್ಟ ರಾಜಕಾರಣಿಗಳನ್ನು ಕತ್ತರಿಸ್ಬೇಕು ಅಲ್ಲಲ್ಲೇ. ಅದಕ್ಕೆ ಜೆನ್ ಝಿ ಸ್ಪಿರಿಟ್ ಆಗಬೇಕು. ಆ ಒಟ್ಟು ಬದಲಾವಣೆಯನ್ನು ತರಕ್ಕಾದರೆ ಇದಪ್ಪ ನಿಜವಾದ ಯುವ ಪೀಳಿಗೆ. ಇಲ್ದಿದ್ರೆ ಏನಾಗತ್ತೆ ಅಂದರೆ, ಈಗ ನಡೀತಿರೋ ತಪ್ಪು ಸರಿ ಅನ್ನೋ ವ್ಯಾಖ್ಯಾನಕ್ಕಲ್ಲ, ಅಲ್ಲಲ್ಲಿ ಫ್ರಾಗ್ಮೆಂಟ್ ಆಗತ್ತೆ, ಕಾಲಘಟ್ಟಗಳಲ್ಲಿ ಕಾಲಾನಂತರದಲ್ಲಿ ಅದು ವೀಕನ್ ಆಗತ್ತೆ, ಹಾಗೆ ಮುಗಿದೋಗುತ್ತೆ. ಬಟ್ ರಾಜಕೀಯ ಪಕ್ಷಗಳು ಅದಕ್ಕೆ ಅವಕಾಶ ಕೊಡ್ತಾರೆ. ಅವ್ರು ಕೊಡಕ್ಕೆ ಅವ್ರ ತಾತನ ಮನೆದ ಅವ್ರು ಕೊಡಕ್ಕೆ. ಈ ದೇಶದಲ್ಲಿ ಅವನ ಅವಕಾಶ ಕೇಳ್ಕೊಂಡು ಮಾಡೋಕ್ಕೆ ಇವ್ರೇನು ತೋಲಾಂಡಿರಾಯಿರು ಇವ್ರನ್ನ ಕೇಳಬೇಕು ಅಂತಂದ್ರೆ ಅಲ್ಲ ಸರ್. ಈಗ ದೆಹಲಿ ಹೋರಾಟ ಆಯ್ತಲ್ಲ, ಇದನ್ನ ಅವ್ರು ಐ ಡೋಂಟ್ ನೋ ಅದಕ್ಕೆ ಹೇಗೆ ಆ ಸ್ವರೂಪ ಕೊಡ್ತೀರಿ ಮತ್ತು ಅವ್ರನ್ನ ನಂಬೋದು ಹೇಗೆ ಈ ದೇಶ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ರೀತಿ ಆಗದಿದ್ದರೆ ಜೆನ್ ಝಿ ವಿಲ್ ಬಿ ಅನ್ ಅನದರ್ ಸ್ಪ್ಲಿಂಟರ್ ಪ್ರೊಟೆಸ್ಟ್ ಅಕ್ರಾಸ್ ದಿ ಕಂಟ್ರಿ. ಆಯಾ ಜಾಗ ಮತ್ತು ಆಯಾ ವಿಷಯಕ್ಕೆ ಸೀಮಿತವಾಗಿ ಮುಗಿದೋಗ್ತಾ ಇರುತ್ತೆ. ನಿಧಾನವಾಗಿ ಅದರ ಝೀಲ್ ಹೋಗುತ್ತೆ, ಶಕ್ತಿ ಕುಂದುತ್ತಾ ಹೋಗುತ್ತೆ. ಅಂದರೆ ಆ ಹೊಸತನವನ್ನು ಕಳ್ಕೊಳ್ತಾ ಹೋಗುತ್ತೆ. ಈಗ ಇದು ಹೊಸತನ ಇದೆ, ಆ ಹುರುಪಿದೆ. ಅದರಲ್ಲಿರೋ ಮಕ್ಕಳ ಬಗ್ಗೆ ನಮ್ಗೆ ಯಾರಿಗೂ ಕೋಪ ಇಲ್ಲ, ನಮ್ಗೆ ಯಾರಿಗೂ ಆ ಮಕ್ಕಳ ಬಗ್ಗೆ ಅನುಮಾನ ಇಲ್ಲ, ನಮ್ಗೆ ಯಾರಿಗೂ ಆ ಮಕ್ಕಳು ಭ್ರಷ್ಟರು ಅನ್ನಿಸ್ತಿಲ್ಲ, ನಮ್ಗೆ ಯಾರಿಗೂ ಆ ಮಕ್ಕಳು ಸ್ವಾರ್ಥಿಗಳು ಅನ್ನಿಸ್ತಿಲ್ಲ, ನಮ್ಗೆ ಯಾರು ಆ ಮಕ್ಕಳು ದೇಶದ್ರೋಹಿಗಳು ಅನ್ನಿಸ್ತಿಲ್ಲ. ಒಬ್ಬ ಮಂತ್ರಿ ಹೇಳಿದ್ರು ಅದನ್ನು. ಹೌದು, ಆಗಿದ್ದವರು
ನಮ್ಗೆ ಯಾರಿಗೂ ಅನ್ನಿಸ್ತಿಲ್ಲ. ಹಾಗಾಗಿ ನಮ್ಗೆ ಅದರಲ್ಲಿ ಉತ್ಸಾಹ ಇದೆ ಆ ಹೋರಾಟದಲ್ಲಿ. ಪ್ರತಿಭಟನೆ ಮಾಡಿದ್ರು CBI ತನಿಖೆ ನಡೀಬೇಕು ಅಂತ ಕೇಳ್ತಿದ್ದಾರೆ. ಆದರೆ ಅವರು ಇದು ಸರ್ಕಾರ ಇನ್ನೂ ಅದನ್ನು ಒಪ್ಪಿಲ್ಲ. ಏನು ಮಾಡ್ತಾರೆ? ರಾಹುಲ್ ಗಾಂಧಿ ಮಾತ್ರ ವಿದ್ಯಾರ್ಥಿಗಳಿಗೆ ಶಾಂತಿಯುತ ಪ್ರತಿಭಟನೆ ಹಕ್ಕಿದೆ, ಮಾತುಕತೆಯಿಂದ ಮಾತ್ರ ಪರಿಹಾರ. ಏಕೆ? ಅದನ್ನು ಡೆಲ್ಲಿಲೂ ಹೇಳ್ಬೋದಾಗಿತ್ತಲ್ಲ. ಡೆಲ್ಲಿ ಅಲ್ಲಿಗೆ ಯಾಕೆ? ಅಲ್ಲಿ ಯಾಕೆ ಮಾತುಕತೆ ಇದು? ನಿಮ್ಮ ಸರ್ಕಾರ ನಾಳೆ ಬಂದಾಗ ಹೀಗೆ ಆದರೆ ಏನು ಮಾಡ್ತೀರಿ? ಏನಕ್ಕೆ CBI ಅವಾರ್ಟ್ ಇದು ಮಾಡಬೇಕು, ವಿರೋಧ ಮಾಡಬೇಕು? ನೀವು ಜಾರ್ಖಂಡ್ ಸರ್ಕಾರ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ಇದ್ದಾರೆ, ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಇದೆಲ್ಲ ಮಾಡಿಸಿ. ಸೋರೇನಿಗೆ ರಾಜೀನಾಮೆ ಕೊಡು ಅಂತೇಳಿ ಹೋಗ ಕೊಟ್ಬಿಟ್ಟು ಅಂತ ನೀವು ಅವನಿಗೆ ನೋಡೋಣ, ಅವ್ರಿಗೆ ನೋಡೋಣ. ರಾಹುಲ್ ಗಾಂಧಿ ಅದೇ ಹೇಳಿ ನೋಡೋಣ, ಹೇಳಲ್ಲ. ಸೆಲೆಕ್ಟಿವ್ ಆಯ್ದ ರೀತಿಯಲ್ಲಿ ತನಗೆ ಬೇಕು. ಹೀಗಿದ್ದಾಗ ನಿಮ್ಮನ್ನು ಯಾವನ್ರಿ ಜಂಜಿ ಲೀಡರ್ ಅಂತ ಒಪ್ಕೋತಾನೆ? ಹೌದು. ನಿಮಗೆ ಬೇಕಾಗಿದ್ದ ಅನುಕೂಲಕ್ಕೆ ತಕ್ಕಂತೆ ಮಾತಾಡಿ. ಕರ್ನಾಟಕದ KPSC ಬಗ್ಗೆ ಆನರಬಲ್ ರಾಹುಲ್ ಗಾಂಧಿ, ಇಲ್ಲಾಗಿರೋದು ಧೋಕಾ ಅಲ್ವೇನೋ? ಇಲ್ಲಾಗಿರೋದು ಅನ್ಯಾಯ ಅಲ್ವೇನೋ? ಇಲ್ಲಾಗಿರೋದು ಕಪಾಳ ಕುಡಿಬೇಕು ಅನ್ನೋದು ಅನ್ನುತ್ತಾನೆ. ಯಾಕೆ ಮಾತಾಡಲ್ಲ? ಜಾರ್ಖಂಡಲ್ಲಿ ಯಾಕೆ ರೆಸಿಗ್ನೇಷನ್ ಕೇಳಲ್ಲ? ಅಲ್ಲಿ ಕೇಂದ್ರದ ವಿರುದ್ಧ ಕೇಳಬೇಡಿ ಅಂತ ಹೇಳಿಲ್ಲ, ಕೇಳಿ. BJPಲಿ ಇರೋವು ಅದೇ. ಇಲ್ದಿದ್ರೆ ಇಷ್ಟು ದಿನ ಯಾಕೆ ಎಳೀತಿದ್ರು ಆ ವಿಷಯನ? ಹೌದೌದು. ದಿಮಾಕು, ಕೊಬ್ಬು, ಅಹಂಕಾರ, ಮದ ಇದರಲ್ಲಿ ಮೆರಿತಾ ಇದ್ದವರು ಅಟ್ಲೀಸ್ಟ್ ಈ ವಿಷಯದಿಂದ ಪಾಠ ಕಲಿತಾರೆ ಅಂತ ಪರಿಭಾವಿಸ್ತೀನಿ. ಆಡಳಿತದಲ್ಲಿದ್ದವರು ಅವರು ಅಷ್ಟೇನೆ. ಎಸ್. ಇನ್ನು ದೆಹಲಿ ಪೊಲೀಸರು ಲಾಠಿ ಚಾರ್ಜ್ ಎಲ್ಲ ನಡೆಸಿದ್ರಲ್ಲ ಡೆಲ್ಲಿನಲ್ಲಿ, ಇದನ್ನು ಖಂಡಿಸಿ ವಿಪಕ್ಷಗಳ ಹೋರಾಟಕ್ಕೆ ಸತತ 15ನೇ ದಿನದ ಸಂಸತ್ ಕಲಾಪ ಬಲಿಯಾಗ್ಬಿಟ್ಟಿದೆ. ಅಮಿತ್ ಶಾ ಅವರು ಸದನಕ್ಕೆ ಬರಬೇಕು, ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ಗೆ ಉತ್ತರ ಕೊಡಲೇಬೇಕು ಅಂತ ಇಂಡಿ ಕೂಟ ಪಟ್ಟು ಸಡಿಲಿಸ್ತಾ ಇಲ್ಲ. ಲೋಕಸಭೆಯಲ್ಲಿ ವಿಪಕ್ಷಗಳ ಗದ್ದಲ ಕೋಲಾಹಲಕ್ಕೆ ಆಕ್ಷೇಪಿಸಿ ಕೇಳಿ. ಪಾಯಿಂಟ್ ನಂಬರ್ 1, ಅವ್ರು ಉತ್ತರ ಕೇಳಲಿ, ಅವ್ರು ಉತ್ತರ ಕೊಡಲಿ, ಅವ್ರು ಕೊಡಬೇಕು. ಇವರು ಹಾಗೆ ಮೊಂಡಾಟ ಮಾಡ್ತಿದ್ದಾರೆ ಸರ್. ಪ್ರಧಾನಿಗಳು, ಗೃಹ ಸಚಿವರು ಮತ್ತು ಪ್ರಧಾನಿಗಳು 15 ದಿವಸದಿಂದ ಕಲಾಪಕ್ಕೆ ಬಂದಿಲ್ಲ. ಬಂದು ಒಂದು ಉತ್ತರ ಕೊಡಬೇಕು, ಕೊಡ್ತಾರೆ, ಕೊಡ್ಲಿ. ದಟ್ಸ್ ಒನ್ ಪಾರ್ಟ್. ಓಕೆ, ಕೊಡೋದನ್ನು ಕೇಳೋದು ತಪ್ಪು ಅಲ್ಲ. ಅವ್ರು ಬಂದು ಕೊಡಬೇಕಾದ ಅವ್ರ ಧರ್ಮ ಕೂಡ. ಹೌದು. ಇನ್ನು ನಿಮ್ಮನೆ ಇದಲ್ಲ, ಅದು ಕೊಡಬೇಕು. ನಾನು ಇಷ್ಟ ಬಂದಾಗ ಬರ್ತೀನಿ, ಹೋಗಲ್ಲ ಅನ್ನೋಕ್ಕೆ ಅದನ್ನೇ ಹೇಳೋದು ಪ್ರಾಬ್ಲಮ್ಮು ಅಂತ. ನನಗೆ ಈ ಬಾರಿಯ NDA BJP ಸರ್ಕಾರದಲ್ಲಿ ಕಾಣಿಸ್ತಾ ಇರೋದು ಇದೇನೆ. ಎಲ್ಲವನ್ನ ಮೈ ಮೇಲೆ ಬಿಟ್ಕೊಂಡು ಕಚ್ಚಿಸ್ಕೊಂಡು ಗಾಯ ಆದಮೇಲೆ ಎದ್ದು ಬರ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ. ದೇರ್ ಇಸ್ ನೋ ನೀಡ್. ರಾಹುಲ್ ಗಾಂಧಿಗೆ ನರೇಂದ್ರ ಮೋದಿ, ಅಮಿತ್ ಶಾ ಹೆದರ್ಕೊಂಡು ಅಸೆಂಬ್ಲಿ ಪಾರ್ಲಿಮೆಂಟಿಗೆ ಬರೋಲ್ಲ ಅಂತ ನಾನೇನು ಅನ್ಕೊಂಡಿಲ್ಲ. ಅವ್ರು ಹೇಳ್ಕೊತಾ ಇದ್ದಾರೆ ಹಂಗೆ. ಅವ್ರು ಯಾರು ಏನು ಬೇಕಾದ್ರೂ ಹೇಳ್ಕೋಬೋದು, ನಂಗೆ ಅನ್ಸಲ್ಲ. ಆದರೆ ನಿಮ್ಮ ನಡವಳಿಕೆ ಆ ರೀತಿಯ ಅರ್ಥಗಳಿಗೆ ಜಾಗ ಮಾಡ್ಕೊಡ್ತಾ ಇದೆ ಒಂದು ಕಡೆ. ಇನ್ನೊಂದು ಕಡೆ ಮಾತೆತ್ತಿದ್ರೆ ಕಾನ್ಸ್ಟಿಟ್ಯೂಷನನ್ನು ಹಿಡ್ಕೊಂಡು ಹಿಂಗೆ ಅಳ್ಳಾಡಿಸ್ತಿರಲ್ಲ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ. ನಿಮಗೆ ಮಾನ ಮರ್ಯಾದೆ ಇದೆಯಾ? ಈ ಅಳ್ಳಾಡಿಸೋ ಕಾನ್ಸ್ಟಿಟ್ಯೂಷನ್ ಪುಸ್ತಕ ಇದೆಯಲ್ಲ, ಮಹಾತ್ಮ ಬರೆದಿದ್ದಂಥ ಪುಸ್ತಕ, ಅದು ಅಂಬೇಡ್ಕರ್ದು. ಅದರಲ್ಲಿ ಏನಿದೆ? ಡೆಮಾಕ್ರಸಿಯ ಮೂಲ ಏನು? ಚರ್ಚೆ. 16 ದಿನದಿಂದ ಅಥವಾ ಕಳೆದ ಅಸೆಂಬ್ಲಿ ಪಾರ್ಲಿಮೆಂಟಲ್ಲಿ ನಡೆದಾಗಲೂ ನಡೆಯೋಕ್ಕೆ ಬಿಡಲಿಲ್ವಲ್ಲ ಅಸೆಂಬ್ಲಿನ. ಇದು ಡೆಮಾಕ್ರಸಿನ? ಇದಕ್ಕೆ ಸದನ ಇರೋದು? ಅದನ್ನು ಯಾರು ಕೇಳಬೇಕು ನಿಮ್ಮನ್ನು? ನಿಮ್ಮ ತೆವಲುಗಳಿಗೆ ದೇಶದ ದುಡ್ಡನ್ನು ಖರ್ಚು ಮಾಡಿ ಪಾರ್ಲಿಮೆಂಟ್ ಎಂಬ ನಾಟಕದ ರಂಗವನ್ನು, ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀರಲ್ಲ ನೀವುಗಳೆಲ್ಲ ಸೇರಿಕೊಂಡು. ಆ ನಾಟಕದ ಮೂಲಕ ಈ ದೇಶ ಜನ ಕಣ್ಣಿಗೆ ಮಣ್ಣು ಹೊಡೆದ್ಬಿಟ್ಟು ಆಟ ಆಡ್ತಾ ಕೂತಿದ್ದೀರಲ್ಲ, ದುಡ್ಡು ತಿನ್ಕೊಂಡು ಎಲ್ಲರೂ ಲಜ್ಗೆಟ್ಟವ್ರುಗಳು, ಹೇಸಿಗೆನ. ನೀವು ಬಂದು ನಮಗೆ ಪಾಠ ಮಾಡ್ತೀರಾ ಡೆಮಾಕ್ರಸಿದು? ಯಾವುದ್ರಿ ಡೆಮಾಕ್ರಸಿ? ಬುಕ್ಕಲ್ಲಿ ಹಿಡ್ತೀರಲ್ರಿ, ಹಿಡ್ಕೊಂಡು ಮೇಲಕ್ಕೂ ಕೆಳಕ್ಕೂ ತೋರಿಸ್ತೀರಲ್ರಿ ಜನಕ್ಕೆ. ಆ ಪುಸ್ತಕದ ಮೂಲ ಉದ್ದೇಶ ಏನು? ಪ್ರಜಾಪ್ರಭುತ್ವ, ಚರ್ಚೆ, ಪ್ರಜಾಪ್ರಭುತ್ವ. ಹೌದು. ಕಾನ್ಸ್ಟಿಟ್ಯೂಷನ್ ಮೀನ್ಸ್ ಡೆಮಾಕ್ರಸಿ. ಡೆಮಾಕ್ರಸಿಯ ಮೂಲ ಏನು? ಚರ್ಚೆ. ಅದನ್ನೇ ಮಾಡಕ್ಕೆ ಬಿಡಲ್ಲ ಅಂದಮೇಲೆ ನೀವ್ಯಾರು ಲಜ್ಜೆಗೆಟ್ಟಿರುವ ವಿರೋಧ ಪಕ್ಷಗಳ್ರಿ? ಅಥವಾ ಅದಕ್ಕೆ ಅವಕಾಶ ಕೊಡಲ್ಲ ಅಂದರೆ ನೀವ್ಯಾವ ಆಡಳಿತ ಪಕ್ಷ ರೀ? ನೀವು ಬಂದು ನಮಗೆ ಮತದಾನದ ಪವಿತ್ರ ಹಕ್ಕು ಅಂತ ಭಾಷಣ ಮಾಡ್ತಿರಲ್ಲ ಅಯೋಗ್ಯರುಗಳು, ನಾವು ಅದನ್ನು ಕೇಳಬೇಕಾ? ನೀವು ಬಂದು ನಮಗೆ ವೋಟರ್ ರಿಜಿಸ್ಟ್ರಲ್ಲಿ ಹೆಸರು ಹಾಕಿಸ್ಕೊಳ್ಳಿ, ಮಿಸ್ ಮಾಡ್ಕೊಂಬಿಡ್ಬೇಡಿ ಅಂತ ಭಾಷಣ ಬಿಗಿತಿರಲ್ಲ, ಈ ನಿಮ್ಮ ಸುಖಕ್ಕೆ ವೋಟ್ ಹಾಕಬೇಕಾ? ಇದು ಒಂದು ದೇಶ.